ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಬೇರೆ ಇದಿಲ್ಲ. ನಾವು ಅದಕ್ಕೆ ಅಧಿವೇಶನಕ್ಕೆ ಮುಂಚೆನೂ ಕೂಡ ಹಲವಾರು ಜಿಲ್ಲೆಗಳಿಗೆ ಸುಮಾರು ನಾನು ನಮ್ಮ ಬಿಜೆಪಿ ತಂಡ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಮಾಡಿತ್ತು. ನಾನು ಕೂಡ ಸುಮಾರು 7-8 ಜಿಲ್ಲೆಗಳಲ್ಲಿ ಬರ ಅಧ್ಯಯನಕ್ಕೆ ಹೋಗಿದ್ದೆ. ನಾವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರಿ, ಬರಲಿಲ್ಲ. ಅದರಿಂದ ಈ ಸರ್ಕಾರದ ವಿರುದ್ಧವಾಗಿ ನಾಳೆ ಕೋಲಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ರೈತರಿಗೆ ಪರಿಹಾರ ಕೊಡಿ, ಇಲ್ಲ ಕುರ್ಚಿ ಬಿಡಿ. ರೈತರಿಗೆ ಪರಿಹಾರ ಕೊಡಿ, ಇಲ್ಲ ಕುರ್ಚಿ ಬಿಡಿ ಅನ್ನೋ ಹೋರಾಟವನ್ನು ನಾಳೆ ಕೋಲಾರದ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಅದೇ ರೀತಿ ನಾಡಿದ್ದು 30ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನು 7 ಗಂಟೆ ಕರೆಂಟ್ ಕೊಡ್ತೀನಿ ಅಂತೇಳಿ 3 ಗಂಟೆಗೆ ಇಳಿಸಿದ್ದೀರಾ. ಮತ್ತು ಅಲ್ಲಿ ಆಸ್ಪತ್ರೆಗಳು ನಮ್ಮ ಕಾಲದಲ್ಲಿ ಎಲ್ಲ ಸ್ಯಾಂಕ್ಷನ್ ಆಗಿದ್ದ ಆಸ್ಪತ್ರೆಗಳು ಕಾಮಗಾರಿಗಳು ಕಳೆದ 8 ತಿಂಗಳಿಂದ ಒಂದೇ ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡಿಲ್ಲ, ವರ್ಕ್ ಆರ್ಡ್ರು ಕೊಟ್ಟಿಲ್ಲ. ಕಾಮಗಾರಿ ನಿಂತಿರೋದಕ್ಕೆ ಮತ್ತು ಅಲ್ಲಿ ರೈತರಿಗೆ 7 ಗಂಟೆ ವಿದ್ಯುತ್ ನಿರಂತರ ವಿದ್ಯುತ್ ಕೊಡದೇ ಇರೋದಕ್ಕೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಹೋರಾಟವನ್ನು ನಾನು 30ನೇ ತಾರೀಕು ಮಾಡ್ತಾ ಇದ್ದೀನಿ. ಅದೇ ರೀತಿ ಕಾಫಿ ಬೆಳೆಗಾರರಿಗೆ ಏನಿತ್ತು, ಅವರಿಗೆ ಯಾರು ಉಳುಮೆ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ನಾವು ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ಮಾಡಿ ಲೀಸ್ಗೆ ಅವರಿಗೆ ಜಮೀನನ್ನು ಕೊಟ್ಟಿದ್ರಿ. ಅದನ್ನು ವಿಧಾನಸಭೆಯಲ್ಲಿ 2 ಸದನದಲ್ಲಿ ಪಾಸು ಕೂಡ ಆಗಿದೆ. ಅದಕ್ಕೆ ರೂಲ್ಸ್ ಫ್ರೇಮ್ ಏನಿತ್ತು ರೂಲ್ಸ್ ಫ್ರೇಮು ಮಾಡಿದಿರಿ, ಆದೇಶ ಏನಿತ್ತು ಆದೇಶನೂ ಇಶ್ಯೂ ಮಾಡಿದಿರಿ. ಆದರೆ ಜಿಲ್ಲಾಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ರೈತರಿಗೆ ಸಹಾಯ ಮಾಡುವಂಥ ದೃಷ್ಟಿಯಿಂದ ಅವ್ರಿಗೇನು ಹಣ ಕಟ್ಟಿಸ್ಕೊಬೇಕಾಯಿತು, ಯಾರ ಹತ್ರನೂ ಹಣ ಕಟ್ಟಿಸ್ಕೊಂತ ಇಲ್ಲ. ಅವರಿಗೆ ಕಳೆದ 7 ತಿಂಗಳಿಂದ ಮೋಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಕಾಫಿ ಬೆಳೆಗಾರರ ಒಂದು ಹೋರಾಟಕ್ಕೆ ಕೂಡ ನಾನು ಹೋಗೋದಿದ್ದೀನಿ. ಅದನ್ನು ಕೂಡ ಜನವರಿ 10ನೇ ತಾರೀಕು ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡಿ ಅಲ್ಲಿ ನಾವು ಫೆಬ್ರವರಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇದೇ ರೀತಿ ಗದಗಲ್ಲೂ ಕೂಡ ಅಲ್ಲಿ ನಮ್ಮ ಸಿ ಪಾಟೀಲ್ ಅವರು ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ ಈ ರೈತ ವಿರೋಧಿ ನೀತಿಯ ಸರ್ಕಾರದ ವಿರುದ್ಧವಾಗಿ ಅಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ಮಾಡಿದಿರಿ. ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ನಾನು ಮತ್ತು ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ರೈತರಿಗೆ ಬರದ ಹಣ ಬಿಡುಗಡೆ ಮಾಡಿ, ಇಲ್ಲ ಕುರ್ಚಿ ಬಿಡಿ, ಈ ಹೋರಾಟವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.